ಸಿಲಿಕಾನ್ ಸಿಟಿ ಜನರಿಗೆ ಇನ್ನು ಕೂಡ ಜಲಸಂಕಷ್ಟ ತಪ್ಪಿಲ್ಲ. ಇವತ್ತು ಮಲ್ಲತಹಳ್ಳಿ ಸುತ್ತಮುತ್ತ ಜನ ಹೇಗೆ ನೀರಿಗೋಸ್ಕರ ಪರದಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಟಿವಿ9 ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ಕೆರಗುಂಟೆ ಮಲ್ಲತಹಳ್ಳಿಯಲ್ಲಿ ನೀರಿಗೋಸ್ಕರ ಹಾಹಾಕಾರ ಸೃಷ್ಟಿಯಾಗಿದೆ. ನಲ್ಲಿ ನೀರು ಬರದೆ ನಿವಾಸಿಗಳು ಕಂಗಾಲಾಗ್ಬಿಟ್ಟಿದ್ದಾರೆ. ಇನ್ನು ಟ್ಯಾಂಕರ್ ತರಿಸ್ಕೊಳ್ಳೋಣ ಅಂತ ಹೇಳಿದ್ರೆ ಒನ್ಸ್ ಅಗೇನ್ ದುಬಾರಿ ಬೆಲೆ. ಬಾಯಿಗೆ ಬಂದಷ್ಟು ರೇಟ್ ಹೇಳ್ತಾ ಇದ್ದಾರೆ ಟ್ಯಾಂಕರ್ನವರು ಅಂತ ಹೇಳಿ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಡ್ರಮ್ಮು ಬಿಂದಿಗೆಗಳಲ್ಲಿ ನೀರನ್ನ ಸಂಗ್ರಹಿಸಿ ದಿನಗಟ್ಟಲೆ ಇಟ್ಕೊಂಡು ಅದನ್ನೇ ಬಳಸಬೇಕಾದಂಥ ಒಂದು ದುಸ್ಥಿತಿ ಇದೆ. ನೀರಿಲ್ಲದೆ ಪ್ರತಿನಿತ್ಯ ಕಂಗಾಲಾಗ್ಬಿಟ್ಟಿದ್ದಾರೆ ಏರಿಯಾ ಜನ. ಬೋರ್ವೆಲ್ ಪೈಪ್ ತೆಗೆದು ಅರ್ಧಕ್ಕೆ ಬಿಟ್ಟಿರೋದ್ರಿಂದ ಈ ಸಮಸ್ಯೆ ಆಗಿದೆ ಅಂತ ಹೇಳಿ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಅದನ್ನು ಸರಿಯಾಗಿ ಮಾಡಿಬಿಟ್ಟಿದ್ರೆ, ಬೋರ್ವೆಲ್ ತೆಗೆದಿರೋದು ಕರೆಕ್ಟಾಗಿ ಪೈಪ್ಲೈನ್ ಆಗಿಬಿಟ್ಟಿದ್ರೆ ನಮಗೆ ಒಂದಷ್ಟು ಸಂಕಷ್ಟ ತಪ್ಪಿರೋದು ಅಂತ ಜನ ಅಲ್ಲಿ ಮಾತಾಡ್ತಾ ಇದ್ದಾರೆ. ಬನ್ನಿ, ಆ ಸ್ಪಾಟ್ನಲ್ಲಿ ನಾವು ಪ್ರತಿನಿಧಿ ಈಗ ಶಾಂತಮೂರ್ತಿ ಇದ್ದಾರೆ, ಮತ್ತಷ್ಟು ಡೀಟೇಲ್ಸನ್ನು ಪಡ್ತಾವೋಣ. ಶಾಂತಮೂರ್ತಿ, ಈಗ ನೀವಿರುವಂತಹ ಪ್ರದೇಶದಲ್ಲಿ ಈಗ ಅಲ್ಲಿರುವಂತಹ ಜನ ಸುಮಾರು ಎಷ್ಟು ದಿನದಿಂದ ಈ ರೀತಿ ನೀರಿಗೋಸ್ಕರ ಪರಿತಪಿಸ್ತಾ ಇದ್ದಾರೆ? ಏನು ಪರಿಹಾರ ಇದೆಯಂತೆ? ಅಟ್ಲೀಸ್ಟ್ ಅದನ್ನಾದರೂ ಮಾಡಿಕೊಡಿ ಅಂತ ಹೇಳಿ ಈಗ ಜನ ಕೇಳ್ತಾ ಇರುವಂಥದ್ದು. ಹೇಗಿದೆ ಅಲ್ಲಿನ ಸಮಸ್ಯೆ? ಎಸ್ ರೆಹಮಾನ್, ಈಗಾಗಲೇ ಅಶೋಕ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಏನು ಬೇಸಿಗೆ ಅಬ್ಬರದ ಜೊತೆಗೆ ನೀರಿನ ದಾಹ ಕೂಡ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ನೀರಿನ ಸಮಸ್ಯೆ ತಾಂಡವಾಡ್ತಿರುವಂಥದ್ದು. ಅದೇ ರೀತಿಯಲ್ಲಿ ಮಲ್ಲತಹಳ್ಳಿಯ ಕೆಂಗುಂಟೆ ಸುತ್ತಮುತ್ತ ನೀರಿಗೆ ಹಾಹಾಕಾರ ಶುರುವಾಗಿದೆ. ಇಲ್ಲಿರುವ ಜನರಿಗೆ ಪ್ರತಿನಿತ್ಯ ನೀರನ್ನ ಹೇಗೆ ಭರಿಸ್ಕೋಬೇಕು ಅನ್ನೋದಂತ ಒಂದು ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಬೋರ್ವೆಲ್ನ ನೀರು ಕೂಡ ಸರಿಯಾಗಿ ಸಿಗ್ತಾ ಇಲ್ಲ, ಜೊತೆಗೆ ನಲ್ಲಿಯಲ್ಲೂ ಕೂಡ ಸರಿಯಾಗಿ ನೀರು ಬರದೇ ಇರೋದ್ರಿಂದ ಇಲ್ಲಿಯ ಜನರು ನೀರಿಗೆ ಪ್ರತಿನಿತ್ಯ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಇರುವಂತ RO ಪ್ಲಾಂಟ್ಗಳಲ್ಲಿ ನೀರನ್ನ ತಂದು ಮನೆಯನ್ನ ನಿರ್ವಹಣೆ ಮಾಡ್ತಕ್ಕಂತ ಒಂದು ಪರಿಸ್ಥಿತಿ ಇಲ್ಲಿ ಎದುರಾಗಿರುವಂತದ್ದು. ನಮ್ಮ ಜೊತೆ ಒಂದಷ್ಟು ಸ್ಥಳೀಯರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ನಿಮ್ಮ ಏರಿಯಾದಲ್ಲಿ ಯಾವ ರೀತಿ ಸಮಸ್ಯೆ ಅನುಭವಿಸ್ತಿದ್ರೆ ನೀರಿಲ್ಲದೆ ಇರೋದ್ರಿಂದ ಅಂತ? ಸರ್, ನಮಗೆ ಕಾವೇರಿ ನೀರ್ದು ತುಂಬಾ ತೊಂದರೆ ಇದೆ. ಬೋರ್ ನೀರ್ದು ತೆಗೆದ್ರು ಅದು 4 ಡ್ರಮ್ ನೀರು ಬರುತ್ತಷ್ಟೇ. ಇಲ್ಲಿರೋ ತುಂಬಾ ಜನಕ್ಕೆ 2 ಬಿಂಗೆ ನೀರೇ ಸಾಕಾಗ್ಬಿಡುತ್ತೆ. ಮತ್ತೆ ಕಾಂಗ್ರೆಸ್ ಕಡೆಯವರು ಅಷ್ಟೇ, BJP ಕಡೆಯವರು ಅಷ್ಟೇ ಟ್ಯಾಂಕರ್ ನೀರು ಕಳಿಸ್ತಾರೆ, ಇಲ್ಲ ಅಂತ ಹೇಳಲ್ಲ. 4 ಬಿಂಗೆ ನೀರು ಇಟ್ಕೊಳ್ಳಿ ಅಂತಾರೆ. ನಮ್ಮ ಮನೇಲಿ 3 ಜನ ಮಕ್ಕಳಿದ್ದೀವಿ, ಸ್ಕೂಲ್ಗೆ ಹೋಗೋರು ಇರ್ತಾರೆ, ಮತ್ತೆ ಕೆಲ್ಸಕ್ಕೆ ಹೋಗೋರು ಇರ್ತಾರೆ. 4 ಬಿಂಗೆ ನೀರು ಸಾಕಾಗಲ್ಲ ನಮಗೆ. ಮತ್ತೆ ಕುಡಿಯೋ ನೀರ್ದು ಇಲ್ಲಿ ಇಲ್ಲಿ ಆರೋಗ್ಯ ಕೇಂದ್ರದ ಹತ್ರ ಇತ್ತು, ಅದು ಮುಚ್ಚೋಗಿ ತುಂಬ ತಿಂಗಳುಗಳೇ ಆಗೋಗಿದೆ. ಈಗ ಬೇರೆ ಕಡೆ ಹೋಗ್ತಾ ಇರ್ತೀವಿ, ಮುಂಚೆ 5 ರೂಪಾಯಿ ಕ್ಯಾನ್ ನೀರಿತ್ತು, ಇವಾಗ 10 ರೂಪಾಯಿ ಮಾಡಿಬಿಟ್ಟಿದ್ದಾರೆ. ಒಂದು ಕ್ಯಾನ್ಗೆ 10 ರೂಪಾಯಿ ಹಾಕ್ತೀವಿ, 2 ಕ್ಯಾನ್ ನೀರು ತೊಗೊಂಬರ್ತೀವಿ ನಾವು. ನಮಗೆ ಕುಡಿಯೋ ನೀರು ತೊಂದರೆ ತುಂಬ ಇದೆ ಸರ್. ನಮಗೆ ಸ್ವಲ್ಪ ನೀರಿಂದು ವ್ಯವಸ್ಥೆ ನಮಗೆ ಮಾಡಿಕೊಟ್ಬಿಡಿ. ನಮಗೆ ಇನ್ನೇನು ಇಲ್ಲ ಸರ್, ನಾವು ಕೇಳೋದೇ. ಮೇಡಮ್, ಈಗ ಒಂದ್ ಕಡೆ ಬೇಸಿಗೆ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಟೈಮಲ್ಲೇ ನೀರಿಗೆ ಸಮಸ್ಯೆ ಉಂಟಾಗಿರುವಂತದ್ದು. ನಿಮ್ಮ ಏರಿಯಾದಲ್ಲಿ ಎಷ್ಟು ಪರದಾಡ್ತಾ ಇದ್ದಾರೆ ಜನ ಅಂತ? ನಮ್ಮ ಏರಿಯಾದಲ್ಲಿ ತುಂಬಾನೇ ಪ್ರಾಬ್ಲಮ್ ಆಗಿದೆ ಸರ್ ನೀರಿಗೆ. ಈಗ 5 ರೂಪಾಯಿ ಇತ್ತು ಫಸ್ಟಿಗೆ, ಇವಾಗ 10 ರೂಪಾಯಿ ನೀರು. 2 ಬಾಟ್ಲು ನೀರು ತಂದು 20 ರೂಪಾಯಿ ನೀರು ತಂದು ಒಂದು ಮಗುಗೆ ಸ್ನಾನ ಮಾಡ್ಸೋಕ್ಕೆ ಆಗ್ತಾ ಇಲ್ಲ ಆ ಬಾಟಲ್ ನೀರಿಂದ. ಅಷ್ಟು ಸಮಸ್ಯೆ. ಕುಡಿಯೋ ನೀರಿಗೆ ಸಮಸ್ಯೆ ಅಂದರೆ ಸ್ನಾನ ಎಲ್ಲಿಂದ ಮಾಡ್ಕೊಳ್ಳೋದು? ಡೈಲಿ ಮಕ್ಕಳಿಗೆ ಹೆಂಗೆ ಆರೋಗ್ಯ ನಾವು ಕಾಪಾಡಬೇಕಾದ್ರೆ ನೀರೇ ಮುಖ್ಯವಾಗಿ. ನೀರೇ ಇಲ್ಲ ಅಂದರೆ ನಾವು ಹೆಂಗೆ ಇರೋಕ್ಕಾಗುತ್ತೆ ಸರ್, ಅಲ್ವಾ? ಕುಡಿಯೋ ನೀರಿಗಂತೂ ತುಂಬಾನೇ ಪ್ರಾಬ್ಲಮ್ ಆಗಿದೆ. ಯಾಕೆ ಅಂತಂದರೆ ಈಗ 2-3 ಬೋರ್ಗಳು ಕೆಟ್ಟೋಗಿದೆ. ಮತ್ತು ಕಾಯಿನ್ ಬೂತ್ ನೀರು, ಅದು ಒಂದು 2-3 ಕಾಯಿನ್ ಬೂತು ಶುದ್ಧ ಕುಡಿಯುವ ನೀರಿನ ಘಟಕ ಅದು ಕೂಡ ಹೋಗಿದೆ. ಯಾವುದು ಕರೆಕ್ಟ್ ಇಲ್ಲ. ಆದರೆ ಕಾವೇರಿ ನೀರು ಕರೆಕ್ಟಾಗಿ ಬರ್ತಾ ಇಲ್ಲ. ನೀರಿಂದಂತೂ ತುಂಬ ಸಮಸ್ಯೆ ಸರ್. ಟ್ಯಾಂಕರ್ ಬರುತ್ತೆ, ಟ್ಯಾಂಕರ್ ಬಂದಾಗ ನಾವಿರೋದಿಲ್ಲ. ಬೆಳಿಗ್ಗೆ ನಾವು ಹೋದರೆ ಸಂಜೆ ಬರ್ತೀವಿ. ಆದರೆ ನೀರಿಗೆ ನಮ್ಗೆ ತುಂಬ ಪ್ರಾಬ್ಲಮ್ ಇದೆ ಸರ್. ನೀರಿಗೆ ನಮಗೆ ತುಂಬ ಅಭಾವ. ಇದಿಷ್ಟು ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರುವಂತ ಮಾತು. ಒಟ್ಟಿನಲ್ಲಿ ಒಂದ್ ಕಡೆ ಬೋರ್ವೆಲ್ ನೀರು ಇಲ್ಲ, ಮತ್ತೊಂದ್ ಕಡೆ ನಲ್ಲಿ ನೀರು ಕೂಡ ಸಿಗ್ತಾ ಇಲ್ಲ. ಇದರಿಂದ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದೀವಿ. ಅಧಿಕಾರಿಗಳು ಈ ಬಗ್ಗೆ ಎಚ್ಚೆತ್ಕೊಂಡು ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೊಡ್ಲಿ ಅನ್ನೋ ಆಗ್ರಹವನ್ನ ಇಲ್ಲಿಯ ಜನರು ಮಾಡ್ತಾ ಇರುವಂತದ್ದು. ರೆಹಮಾನ್, ಓಕೆ, ಥ್ಯಾಂಕ್ ಯು ಶಾಂತಮೂರ್ತಿ.